ಬಿಸಿ ಬಿಸಿ ಮೈಸೂರು ಪಾಕ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಬನ್ನಿ ಈಗ ಮೈಸೂರು ಪಾಕದ ರೆಸಿಪಿ ನೋಡ್ತಾ ಹೋಗೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 1 ಲೋಟ ಅಳತೆಯಲ್ಲಿ ಕಡಲೆ ಹಿಟ್ಟು ಹಾಕ್ತೀನಿ. ಕಡಲೆ ಹಿಟ್ಟು ಸ್ವಲ್ಪ ಹುರಿಬೇಕು. ಹುರಿದಾಗ ಹಿಟ್ಟಲ್ಲಿರೋ ಗಂಟುಗಳೆಲ್ಲ ಹೋಗುತ್ತೆ. ನೋಡಿ, ಪರಿಮಳ ಬರುವವರೆಗೆ ಹುರಿಯೋಣ. ನೋಡಿ, ಕೈಯಲ್ಲಿ ಮುಟ್ಟಿದಾಗ ಗಂಟುಗಳಿಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಹುರಿದ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಊಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಲೋಟ ಸಕ್ಕರೆ ಹಾಕಿದ್ದೀನಿ. 1/4 ಲೋಟ ನೀರು ಹಾಕ್ತೀನಿ. ಸ್ವಲ್ಪ ಸಕ್ಕರೆ ನೀರು ಹಾಕಬೇಕು. 1 ಲೋಟ ಕಡಲೆ ಹಿಟ್ಟಿಗೆ 2 ಲೋಟ ಸಕ್ಕರೆ ಮತ್ತು 3 ಲೋಟ ತುಪ್ಪ ನಾನು ಅಳತೆಯಲ್ಲಿ ತಗೊಂಡಿದ್ದೀನಿ. ಯಾವುದೇ ಸ್ವೀಟಿಗಾದರೂ ಉಪ್ಪು ಬೇಕೇ ಬೇಕು. ನಾನಿಲ್ಲಿ ಚಿಟಿಕೆ ಉಪ್ಪು ಹಾಕ್ತೀನಿ. ಈಗ ಸಕ್ಕರೆ ಸ್ವಲ್ಪ ಕರಗಬೇಕು. ನೋಡಿ, ಹೀಗೆ ಸ್ವಲ್ಪ ಸಟ್ಗ ಆಡಿಸ್ತಾ ಇರೋಣ. ಸಕ್ಕರೆ ಪೂರ್ತಿ ಕರಗಿ ನೀರಾಗಿ ಪಾಕ ಸ್ವಲ್ಪ ಬೆಣ್ಣೆ ಥರ ಆಗಬೇಕು. ಎಳೆ ಪಾಕ ಅಥವಾ ನೂಲೆಳೆ ಪಾಕ ಅಂತಾರೆ. ಈಗ ಪಾಕ ಬಂದಿದೆ. ನಾನು ಹುರಿದಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕ್ತೀನಿ. ಚೆನ್ನಾಗಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ಸಕ್ಕರೆ ಪಾಕದೊಳಗೆ ಕಡಲೆ ಹಿಟ್ಟು ಮಿಕ್ಸಾಗಿ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಾ ಬರೋಷ್ಟೊತ್ತಿಗೆ ತುಪ್ಪ ಹಾಕ್ತಾ ಬರಬೇಕು. ಒಂದೇ ಸರಿ ಅಷ್ಟು ತುಪ್ಪ ಹಾಕಬಾರ್ದು. ತುಪ್ಪನೂ ಸಹಿತ ಸ್ವಲ್ಪ ನೀರು ಮಾಡ್ಕೊಬೇಕು. ಈಗ ನೋಡಿ, ತುಪ್ಪ ಹಾಕೋಣ. ಸ್ವಲ್ಪನೇ ಮತ್ತೆ ಮುಚ್ಚೋಣ. ಅದು ತುಪ್ಪ ಕುಡಿಯುತ್ತೆ. ಕುಡಿದ ತಕ್ಷಣ ಮತ್ತೆ ಹಾಕಿದರೆ ಸರಿ. ತುಪ್ಪ ಹಾಕೋಷ್ಟೊತ್ತಿಗೆ ಉರಿ ಸ್ವಲ್ಪ ದೊಡ್ಡದಾಗಿರಬೇಕು. ಹಾಕಿದ ಮೇಲೆ ಸ್ವಲ್ಪ ಸಣ್ಣ ಮಾಡಬೇಕು ಉರಿ. ನೋಡಿ, ಈಗ ಮತ್ತೆ ತುಪ್ಪ ಕುಡಿದು ಸ್ವಲ್ಪ ಗಟ್ಟಿಯಾಗತ್ತೆ ಅನ್ನೋಷ್ಟೊತ್ತಿಗೆ ಮತ್ತೆ ಅಳತೆ ಇಟ್ಕೊಂಡಿರ್ತೀವಲ್ಲ ತುಪ್ಪವನ್ನು ಹಾಕಬೇಕು. ಈಗ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ತಿರುಗ್ತಾ ಇದೆ. ಬಾಣಲೆ ಬಿಟ್ಟು ಪೂರ್ತಿ ತಿರುಗಿ ಗಟ್ಟಿ ಮುದ್ದೆ ಥರ ಆಗುತ್ತೆ. ಈಗ ನೋಡಿ, ಮತ್ತೆ ತುಪ್ಪ ಹಾಕ್ತಾಯಿದ್ದೀನಿ. ಅಷ್ಟು ತುಪ್ಪ ಈಗ ಕುಡಿಯುತ್ತೆ. ನಂತರ ಅದು ಸ್ವಲ್ಪ ಬಿಡುತ್ತೆ ಬಾಣಲೆಯಲ್ಲಿ. ಅದನ್ನು ತೆಗೆದಿಟ್ಕೊಂಡ್ರೆ ಸರಿ. ಈಗ ಸ್ವಲ್ಪ ಗಟ್ಟಿಯಾಗ್ತಾ ಬಂತು ಪಾಕ. ಇನ್ನೂ ಗಟ್ಟಿಯಾಗಬೇಕು. ಈಗ ನೋಡಿ, ಇಷ್ಟು. ಈಗ ಮತ್ತೆ ತುಪ್ಪ ಹಾಕೋಣ. ತುಪ್ಪ ಹಾಕಿದಷ್ಟು ಪರಿಮಳ ಮತ್ತು ರುಚಿ ಮೈಸೂರು ಪಾಕು. ನೋಡಿ, ಈಗ ಪೊದರು ಥರ ಬರ್ತಾಯಿದೆ. ನೋಡಿ, ಇದು ಮುಗೀತು ಅಂತ ಅರ್ಥ. ಇನ್ನೊಂದು 5 ನಿಮಿಷ ಮುಚ್ಚೋಣ. ಬಹಳ ಸುಲಭ ಅಂದರೆ ಮೈಸೂರು ಪಾಕು. ಬೇಗ ಅಂತ ಮಾಡಿಬಿಡ್ಬೋದು. ಆಗ ತಾನೇ ತುಪ್ಪ ಕಾಯಿಸಿರಬೇಕು. ಆವಾಗ ಮೈಸೂರು ಪಾಕು ಮಾಡಿದರೆ ತುಂಬ ಪರಿಮಳ ಮತ್ತು ಟೇಸ್ಟ್ ಜಾಸ್ತಿ. ನೋಡಿ, ಸ್ವಲ್ಪ ಪೊದರು ಥರ ಆಗ್ತಾಯಿದೆ. ಈಗ ತುಪ್ಪನೂ ಸ್ವಲ್ಪ ಬಿಡ್ತಾ ಇದೆ. ಒಂದು ಸ್ವಲ್ಪ ಮುಚ್ಚೋಣ. ಅಷ್ಟರೊಳಗೆ ತಟ್ಟೆಗೆ ತುಪ್ಪ ಹಾಕಿ ರೆಡಿ ಇಟ್ಕೊಂಡಿರಬೇಕು. ಫುಲ್ಲು ತಳ ಬಿಟ್ಟ ತಕ್ಷಣವೇ ತಟ್ಟೆಗೆ ಹಾಕಿಬಿಡ್ಬೇಕು. ಇಲ್ಲ ಅಂದರೆ ಅದು ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಕಟ್ ಮಾಡೋಕ್ಕೂ ಬರಲ್ಲ. ಈಗ ನೋಡಿ, ಎಷ್ಟು ಚೆನ್ನಾಗಿ ಮುದ್ದೆ ಆಗ್ತಾ ಬಂತು ಅಂತ. ಪೂರ್ತಿ ತಿರ್ಸ್ಬೇಕು ಹಾಗೆ ರೌಂಡಾಗಿ. ಮತ್ತೊಂದು ಸರಿ ಹೀಗೆ ಹರಡಿ ಮತ್ತೊಂದು ಸರಿ ಮುದ್ದೆ ಥರ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ತಟ್ಟೆಗೆ ಹಾಕೋಣ. ಈಗ ತಟ್ಟೆಗೆ ಹಾಕಿದ್ದೀನಿ. ಹಾಕಿದ ತಕ್ಷಣ ಸಟ್ಗದಲ್ಲಿ ಒಂದು ಲೆವೆಲ್ ಮಾಡಬೇಕು. ಇಲ್ಲ ಅಂದರೆ ಆಮೇಲೆ ಗಟ್ಟಿಯಾಗಿಬಿಡುತ್ತೆ ಮೈಸೂರು ಪಾಕು. ಈಗ ದೋಸೆ ಸಟ್ಕಕ್ಕೆ ತುಪ್ಪ ಸವರಿ ಒಂದು ಲೆವೆಲ್ಲಾಗಿ ನಯಸ್ ಮಾಡ್ತಾ ಬರಬೇಕು. ನೋಡಿ, ಹೀಗೆ. ಈಗ ಕಟ್ ಮಾಡೋಣ. ಚಾಕುನಲ್ಲಿ ನಾನು ಪೀಸ್ ಮಾಡಿದ್ದೀನಿ ಮೈಸೂರು ಪಾಕನ. ನೋಡಿ, ಬಿಸಿ ಬಿಸಿ ಮೈಸೂರು ಪಾಕ್ ರೆಡಿ ಆಯಿತು. ಮೈಸೂರು ಪಾಕ್ ಪೀಸ್ಗಳನ್ನು ಕಟ್ ಮಾಡಿ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದರ ರುಚಿ ನೋಡೋಣ. ಬಹಳ ಸುಲಭ ಮತ್ತು ಬೇಗ ಮಾಡುವಂತಹ ಸ್ವೀಟ್ ಅಂದರೆ ಮೈಸೂರು ಪಾಕು.
ನೋಡಿದ್ರಲ್ಲ ರುಚಿಯಾದ ಮೈಸೂರು ಪಾಕ್ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.